ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ. ಇವತ್ತು ನಾವು ನೋಡ್ತಿರೋಂತೂ ಸಾಕಷ್ಟು ಕಡೆಗಿನಿಂದ ಇದು ಈ ಭೂತ ಪ್ರೇತಗಳದ್ದು ಜಾಸ್ತಿ ಈಗ ನಡೀತಾ ಇದೆ. ಮೊದಲು ಇಷ್ಟೊಂದು ಇರಲಿಲ್ಲ, ಈಗ ಅಂತೂ ಇದು ವಿಪರೀತವಾಗಿಬಿಟ್ಟಿದೆ. ಈ ಒಂದು ಮಂತ್ರನ ಇವು ಯಾವುದಾದ್ರು ಒಂದು ಅಮಾಸೆ ಅಥವಾ ಭಾನುವಾರ ಗುರುವಾರಗಳಲ್ಲಿ ಇದನ್ನು ಸಿದ್ಧಿ ಮಾಡಿಟ್ಕೋಬೇಕು. ಸಿದ್ಧಿ ಮಾಡಿಕೊಂಡು ಇದನ್ನು ಯಾರು ಒಂದು ಭೂತ ಪ್ರೇತಗಳು ಅವ್ರಿಗೂ ಆಗಿದೆಯೋ ಅವ್ರ ಹತ್ರ ಬಂದು ನೀವು ಮೊದಲು ಇದಕ್ಕೆ 62,000 ಬಾರಿ ಜಪ ಮಾಡ್ಕೋಬೇಕು. ಮೊದಲು ನೀವು ಈ ಜಪನ 62,000 ಬಾರಿ ಜಪ ಮಾಡಿ ಸಿದ್ಧಿ ಮಾಡಿಟ್ಕೋಬೇಕು. ತದನಂತರ ಸಿದ್ಧಿ ಆದಮೇಲೆ ನೀವು ಯಾವ ಒಂದು ರೋಗಿ ಹತ್ತಿರ ನಿಂತು ಅವರ ತಲೆ ಮೇಲೆ ಇದನ್ನು ಮತ್ತೆ 108 ಸಲ ಮಂತ್ರಿಸಿದರೆ ಈ ಒಂದು ಭೂತ ಪ್ರೇತ ಅಥವಾ ಬಿಟ್ಟು ಹೋಗುತ್ತೆ. ಇದನ್ನು 7 ದಿನಗಳ ಕಾಲ ಮಾಡ್ತಾ ಇರಬೇಕು. ದಿನ 7 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಹಾಗೆ ಮಾಡಿದಾಗ ಈ ಭೂತ ಪ್ರೇತಗಳು ಅನ್ನೋದು ಏನಿದೆ ಅದು ಅವ್ರಿಗೆ ಬಿಟ್ಟೋಗುತ್ತೆ. ಮತ್ತಿದು ಆದ ನಂತರ ಈ ನಾರಾಯಣ ಬಲಿ ಅಂತ ಮಾಡ್ತಾರೆ. ನೀವು ಕೆಲವು ಪುರೋಹಿತರ ಹತ್ರ ಕೇಳಿದಾಗ ಅವರು ಹೇಳ್ತಾರೆ, ಇದಾದ ನಂತರ 7 ದಿನಗಳ ಆದ ನಂತರ ಇದೆಲ್ಲ 7 ದಿನಗಳ ಆದ ನಂತರ ನೀವು ಒಂದು ನಾರಾಯಣ ಬಲ ಮಾಡಿಸ್ಬೇಕು. ಪ್ರತಿದಿನ ಒಂದು ಆಂಜನೇಯ ಒಂದು ಸಹಸ್ರನಾಮ ಹೇಳ್ತಾ ಇರಬೇಕು. ಇದನ್ನು ಇದೇ 45 ದಿನ ಮಾಡಿದ್ರೆ ಯಾವ ಭೂತ ಪ್ರೇತ ಯಾವುದೇ ರೀತಿ ಚೇಷ್ಟೆಗಳು ನಿಮಗೆ ಬರೋದಿಲ್ಲ. ಇದು ಒಂದು ಅದ್ಭುತವಾದ ಒಂದಿದು. ಯಾಕಂದರೆ ಸಾಕಷ್ಟು ಜನ ಎಲ್ಲಿಂದೆಲ್ಲಿಗೆ ನೋಡಿ ಇದೇ ಆಗೋಗ್ಬಿಟ್ಟಿದೆ. ಮೊದಲೆಲ್ಲ ನಾವು ಅಪರೂಪಕ್ಕೆಲ್ಲೋ ಒಂದು ನೋಡ್ತಾ ಇದ್ವಿ. ಈಗಂತೂ ಮನೆಗೊಂದು ಕೆಮ್ಮು ಜ್ವರ ಇದ್ದೋ ರೀತಿ ಇದು ಒಂದು ಭೂತ ಪ್ರೇತದ್ದು ಭಾಳ ತೊಂದರೆ ಆಗ್ತಾಯಿದೆ. ಭಾಳ ಜನ ಇದು ಈ ರೀತಿ ಆಗ್ತಾಯಿದೆ ನಮಗೆ ಅಂತ ಕೇಳ್ತಾ ಇದ್ದಾರೆ. ಅಂಥವರು ಇಂಥದನ್ನ ಅಂದರೆ ಈ ಮಂತ್ರನ ನೀವು 62 ಸಾರಿ ಜಪ ಮಾಡ್ಕೋಬೇಕು. ಅಷ್ಟು ಮಾಡ್ಕೊಳ್ಳಿಲ್ಲ ಅಂದರೆ ಇದು ಸಿದ್ಧಿ ಆಗಲ್ಲ. ಇನ್ನೂ ಜಾಸ್ತಿ ಮಾಡಿದ್ರೂ ಆಗುತ್ತೆ ಅಥವಾ ಕಮ್ಮಿ ಅಂತೂ ಆಗಲ್ಲ. 62,000 ನೀವು ಜಪ ಮಾಡಿಕೊಳ್ಳೇಬೇಕು. ತದನಂತರ ನೀವು ಯಾವ ಒಂದು ರೋಗಿ ಇದ್ದಾನೋ ಈ ಭೂತ ಪ್ರೇತಕ್ಕೆ ಒಳಗಾಗಿದ್ದಾರೋ ಅಂಥವ್ರನ್ನ ಕೂರಿಸ್ಕೊಂಡು ಮುಂದೆ ನೀವು 108 ಬಾರಿ ಅವರ ತಲೆ ಮೇಲೆ ಕೈ ಇಟ್ಬಿಟ್ಟು ನೀವು 108 ಸಾರಿ ಈ ಒಂದು ಮಂತ್ರನ ಪಠನೆ ಮಾಡಿದ್ರೆ ಈ ಯಾವುದೇ ಇದ್ದರೂ ಅವ್ರಿಗೆ ಭೂತ ಪ್ರೇತಗಳು ಮಾಡಬೇಕು. ಇದನ್ನು 7 ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಇನ್ನು ಕೆಲವೊಂದು ಭಸ್ಮಗಳನ್ನ ಕೂಡ ಇಟ್ಕೊಂಡು ಕೂಡ ಅದನ್ನು ಮಂತ್ರಿಸಿ ಅವ್ರ ಮುಖಕ್ಕೆ ಅದನ್ನು ಊದಿದಾಗ ಅದು ಕೂಡ ಅದರಲ್ಲಿ ಬಿಡುತ್ತೆ. ಮತ್ತು ನೀರು ಕೂಡ ಮಂತ್ರಿಸ್ಬೋದು. ಇದು ಸಾಕಷ್ಟು ಬರುತ್ತೆ, ಒಂದೇ ಇದಕ್ಕೆ ಬರಲ್ಲ. ಈ ಮಂತ್ರ ಅನ್ನೋದು ನೀವು ಸಿದ್ಧಿ ಮಾಡಿಕೊಂಡ್ರೆ ಎಲ್ಲ ಕೆಲಸ ಕೂಡ ಬರುತ್ತೆ. ನಿಂಬೆಹಣ್ಣಲ್ಲಿ ಮಂತ್ರಿಸ್ಕೊಡ್ಬೋದು, ಭಸ್ಮದಲ್ಲಿ ಮಂತ್ರಿಸ್ಕೊಡ್ಬೋದು, ನೀರಲ್ಲಿ ಮಂತ್ರಿಸ್ಕೊಡ್ಬೋದು. ಇಷ್ಟು ಕೆಲಸ ಕೂಡ ಬರುತ್ತೆ. ಇದೆಲ್ಲ ಆದಮೇಲೆ ನೀವು ಒಂದು ನಾರಾಯಣ ಬಲಿ ಅಂತ ಒಂದು ಮಾಡಿಸ್ಲೇಬೇಕಾಗುತ್ತೆ. ತದನಂತರ ನೀವು ಅವ್ರಿಗೆ ಮನೆಯಲ್ಲಿ ದಿನ ಒಂದು ಆಂಜನೇಯಂದು ನೀವು ಸಹಸ್ರನಾಮ ಹೇಳೋಕ್ಕಾಗಿಲ್ಲ ಅಂದರೆ ಮೊಬೈಲ್ಗಳಲ್ಲಿ ಬರೋ ಅಂಥ ಒಂದು ಆಂಜನೇಯನ ಸಹಸ್ರನಾಮ ಕೇಳಿಸ್ಕೋಬೋದು. ಅವ್ರು ಕೇಳೋ ಥರ ಆ ರೀತಿ ಒಂದು ನೀವು ಕೂಡ ಮಾಡ್ಕೋಬೋದು. ಯಾಕೆಂದರೆ ಅಷ್ಟು ದಿನ ಹೇಳ್ಕೊಳ್ಳೋಕ್ಕೆ ಆಗಪ್ಪ ಅಂತೇಳಿ ಹೇಳ್ಕೊಂಡ್ರೆ ಭಾಳನೂ ಒಳ್ಳೆಯದು. ಆಗಲಿಲ್ಲ ಅಂತಂದಾಗ ನೀವು ಯೂಟ್ಯೂಬಲ್ಲಿ ಬರೋ ಅಂಥ ಯಾವುದಾದ್ರು ಗೂಗಲ್ ನೋಡಿದ್ರೆ ನಿಮಗೆ ಸಿಗುತ್ತೆ ಆಂಜನೇಯ ಮಂತ್ರ ಅಂತಂದು ಸಹಸ್ರನಾಮ, ನೀವು ಬಳಸ್ಕೊಬೋದು. ಇದು ಸಾಕಷ್ಟು ಒಂದು. ಯಾಕೆ ನನಗೆ ಸಾಕಷ್ಟು ಜನ ಕೇಳಿದರು. ಮೊನ್ನೆ ಕೂಡ ಒಬ್ಬರು ಕೇಳಿದರು, ಈ ಥರ ಇದೆ ಮಂತ್ರ, ನಾನು ಹಾಗೂ ಒಂದು ಕಳಿಸಿದ್ದೆ. ಆದರೂ ಅವ್ರಿಗೆ ಅದು ಹೇಳ್ಕೊಳ್ಳಿಕ್ಕಾಗಲಿಲ್ಲ. ಹಾಗಾಗಿ ನಾನು ಮತ್ತೆ ಇದನ್ನು ಕೂಡ ಕೊಟ್ಟು ಇದೇ ರೀತಿ ಇನ್ನೂ ಸಾಕಷ್ಟು ಜನ ಇರ್ತಾರೆ, ಅಂಥವ್ರು ಕೂಡ ಇದಾಗಲಿ ಅಂತ ಅಂದ್ಬಿಟ್ಟು ಇದನ್ನು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವೀಕ್ಷಕರೇ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಯಾರಾದರೂ ಸಾಕಷ್ಟು ಕೆಲಸ ಇಲ್ದಿರೋರು, ಕೆಲಸ ನಮ್ಮ ಕೈಲಿ ಮನೆಯಲ್ಲಿ ನಮ್ಗೆ ಯಾವುದೂ ಕೆಲಸ ಸಿಗ್ತಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಜೀವನಕ್ಕೆ ತೊಂದರೆ ಆಗಿದೆ, ಊಟಕ್ಕೆ ತೊಂದರೆ ಆಗಿದೆ, ಏನು ಮಾಡೋದು, ಜೀವನ ಸಾಕಾಗ್ತಾಯಿದೆ, ನಮಗೆ ಯಾವ ಕೆಲಸ ಕಾರ್ಯ ಕೂಡ ನಮ್ಮ ಕೈಲಿ ಯಾರು ಸಿಗ್ತಾ ಇಲ್ಲ, ನಾವು ಹೆಚ್ಚಿಗೆ ಓದಿಲ್ಲ ಅಂತ ಹೇಳಿರೋರಿಗೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಅಂಥವ್ರಿಗಾಗಿ ಈ ಬೆಂಗಳೂರಿನಲ್ಲಿ ಕೂಡ ಆಗ್ಬೋದು ನಿಮಗೆ
ಕೋಳಿ ಫಾರಮ್ ನೋಡ್ಕೊಳ್ಳೋಕ್ಕೆ ಅಥವಾ ಪೌಲ್ಟ್ರಿ ಅಂತ ಹೇಳ್ತಾರೆ, ಅದನ್ನು ಕೋಳಿ ಫಾರಮ್ ಅಂತ ನೋಡ್ತಾರೆ. ಅದಕ್ಕೆ ನಾನು ನೋಡ್ಕೊಳ್ಳೋದು ನಿಮಗೆ ಸಾಧ್ಯ ಆಯಿತು ಅಂದರೆ ಅಂಥವ್ರು ನನಗೆ ಕರೆ ಮಾಡ್ಬೋದು. ಮತ್ತು ಇನ್ನು ತೀರಾ ನಮ್ಗೆ ಯಾರೂ ಇಲ್ಲ, ನನಗೂ ಕೂಡ ಮನೆ ಮಠ ಇಲ್ಲ, ಮಕ್ಕಳು ಮರಿ ಯಾರೂ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ, ನಮ್ಗೆ ಯಾವ್ದಾದ್ರು ಮನೆ ಕೆಲಸ ಮಾಡಿಕೊಂಡು ಅಲ್ಲೇ ನಮಗೆ ಇರೋ ಅಂಥದ್ದು ಒಂದು ವ್ಯವಸ್ಥೆ ಮಾಡಿಕೊಡಿ ಅಂದರೆ ಅದಕ್ಕೂ ಕೂಡ ಯಾವ್ದಾದ್ರು ಒಂದು ನೆರವು ಹಾಕ್ತೀವಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಇಂಥವ್ರಿಗೆಲ್ಲ ನಾವು ಒಂದು ಅಷ್ಟು ದಿನ ಇಷ್ಟು ದಿನ ಅಂತ ನಾವು ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಮಾಡ್ಬೋದು ಅಷ್ಟೇ, ಆದರೆ ಜೀವನ ಪೂರ್ತಿ ಅವ್ರನ್ನ ನೋಡ್ಕೊಳ್ಳಿ ಕಷ್ಟ ಆಗುತ್ತೆ. ಹಾಗಾಗಿ ಇಂಥವ್ರು ಯಾರಾದರೂ ನಿಮಗೆ ಯಾರೂ ಇಲ್ಲ, ನಮಗೆ ಹೆಂಗೆ ನಾವು ಜೀವನ ಮಾಡೋದು, ಯಾವುದೂ ಇಲ್ಲ, ಮಕ್ಕಳು ಮರಿ ಇದ್ದರೂ ಕೂಡ ನಮ್ಮನ್ನು ನೋಡ್ಕೊಳ್ತಾ ಇಲ್ಲ ಅನ್ನೋ ಅಂಥವರು ಈ ಮನೆ ಕೆಲಸಗಳು ಮಾಡಿಕೊಂಡು ಅಲ್ಲೇ ಇದ್ದುಕೊಂಡು ಅಲ್ಲೇ ಅವರು ಒಂದು ಸ್ಥಳ ಅಂತ ಕೊಡ್ತಾರೆ, ಇದ್ಕೊಂಡು ನಿಮಗೆ ಒಂದು ಅವ್ರ ಕೈಲಾದಂಥ ಒಂದು ಸಂಬಳ ಅನ್ನೋದೇನು ಬರುತ್ತೆ ನೋಡಿ, ಅದು ಕೂಡ ನಿಮಗೆ ಏನು ಒಂದು ನಿಗದಿ ಮಾಡ್ತಾರೋ ಅದು ನಿಗದಿ ಮಾಡಿಕೊಂಡು ಅದು ಕೂಡ ಇಸ್ಕೊಂಡು ನೀವು ಅವ್ರ ಮೇಲೆ ತಂಗಣೆ ಮಾಡ್ಕೊಂಡು ಇರ್ಬೋದು ಅಂತ ಹೇಳ್ತಾ, ಇಂಥವ್ರಿಗೆ ಯಾರಿಗಾದ್ರೂ ಈ ರೀತಿ ಒಂದು ಇದ್ದವ್ರಿಗೆ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಈ ರೀತಿ ನಿಮ್ಮ ಹತ್ರ ಬಂದು ಕೇಳ್ತಿರ್ತಾರೆ, ನಮ್ಗೆ ಯಾರೂ ಇಲ್ಲ ಏನೂ ಇಲ್ಲ, ಎಲ್ಲರೂ ಒಂದು ಕೆಲಸ ನೋಡಿ ಅಥವಾ ಯಾವ್ದಾದ್ರು ಒಂದು ಜಾಗ ಮಾಡಿಕೊಡಿ ಅಂತ, ಅಂಥವ್ರು ಕೂಡ ನಿಮ್ಮ ಕಣ್ಣಿಗೆ ಏನಾದ್ರು ಬಿದ್ದಾಗ ನಿಮ್ಗೆ ಅಕ್ಕಪಕ್ಕದಲ್ಲಿ ಯಾರಾದರೂ ನಿಮ್ಗೆ ಈ ರೀತಿ ಇದ್ದಾರೆ ಅಂತ ಅಂದಾಗ ಖಂಡಿತ ನೀವು ಅವ್ರಿಗೆ ಹೇಳಿ. ಯಾಕೆಂದರೆ ಕೆಲವ್ರ ಹತ್ರ ಸ್ಮಾರ್ಟ್ ಫೋನ್ಗಳೆಲ್ಲ ಇರೋದಿಲ್ಲ, ದೊಡ್ಡ ಫೋನ್ಗಳಿರಲ್ಲ, ಚಿಕ್ಕ ಚಿಕ್ಕ ಫೋನ್ಗಳಿರುತ್ತೆ, ಅದರಲ್ಲಿ ನಮ್ಮ ವೀಡಿಯೋಗಳು ಹೋಗಲ್ಲ. ಹಾಗಾಗಿ ನಿಮಗೆ ಯಾರಾದರೂ ಆ ರೀತಿ ಪಾಪ ಯಾರೂ ಇಲ್ಲದಂಥವ್ರು ನಿರ್ಗತಿಕರು ಅಂಥವ್ರಿಗೆ ಕಣ್ಣಿಗೆ ಬಿದ್ದಾಗ ದಯವಿಟ್ಟು ಅಂಥವ್ರಿಗೆ ನೀವು ಇದನ್ನು ಹೇಳಿ ನನ್ನ ಒಂದು ಚಾನಲ್ ನಂಬರ್ ಕೊಟ್ಟರೆ ಖಂಡಿತ ಅವರು ಅದು ಫೋನ್ ಮಾಡಲಿ, ನಾನು ಮಾತಾಡಿ ಅವ್ರ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.